10 ವರ್ಷಗಳಿಂದ ಜಿಲ್ಲಾ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತಳಾಗಿ ಸೇವೆ ಸಲ್ಲಿಸುತ್ತಿದ್ದು ಪ್ರತಿಯೊಂದು ಕಾಂಗ್ರೆಸ್ ಪಕ್ಷದ ಸಭಾ ಸಮಾರಂಭಗಳಿಗೆ ಪಕ್ಷದ ಕಟ್ಟಾಳುವಿನಂತೆ ಕೆಲಸ ನಿರ್ವಹಿಸುತ್ತಿದ್ದು ಜಿಲ್ಲಾ ಅಧ್ಯಕ್ಷೆ ಮಂಜುಳಾ ಅವರಿಂದ ನನಗೆ ಪ್ರಾಣ ಬೆದರಿಕೆ ಇದೆ ಎಂದು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಡಿಎಸ್ಎಸ್ ರಾಜ್ಯಾಧ್ಯಕ್ಷ ಅಧ್ಯಕ್ಷೆ ಶಾಂತಮ್ಮ ಮಾತನಾಡಿ, ನನಗೆ ರಾಹುಲ್ ಗಾಂಧಿ ಜನ್ಮದಿನದಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ನಮ್ಮ ಹಲವಾರು ಮಹಿಳೆಯರು ಭೇಟಿ ನೀಡಿದ್ದೆವು. ಆ ಸಮಯದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅವಾಚ್ಯ ಶಬ್ದಗಳಿಂದ ಬೈಯುವುದು, ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ನನ್ನ ಮನಸ್ಸಿಗೆ ನೋವು ಮಾಡಿ ನನ್ನನ್ನ ಮಾದಿಗಾಳು ಎಂದು ಜಾತಿ ನಿಂದನೆ ಎತ್ತಿ ಬೈದಿರುತ್ತಾರೆ. ಹಾಗೂ ಅನೇಕ ಮಹಿಳೆಯರಿಗೆ ಹೀಗೆ ಇದೇ ರೀತಿ ಮಾಡಿ ಪಕ್ಷ ಸಂಘಟನೆ ಮಾಡಲಾರದೆ ಎಲ್ಲರ ಜೊತೆಗೆ ಜಗಳವಾಡುತ್ತಾ ಮಹಿಳೆಯರಿಗೆ ಅಸಭ್ಯವಾಗಿ ಮರ್ಯಾದೆ ಕೊಡದೆ ದೌರ್ಜನ್ಯ ದರ್ಪ ಮಾಡುತ್ತಿರುತ್ತಾಳೆ. ಅನೇಕ ಜನರು ಪಕ್ಷ ತೊರೆಯಲು ಕಾರಣವಾಗಿರುತ್ತಾಳೆ. ಇಲ್ಲಸಲ್ಲದ ತೊಂದರೆಗಳು ಮಾಡಿ ಪಕ್ಷ ಸಂಘಟನೆ ಮಾಡಲು ನಮ್ಮನ್ನ ಬಿಡುವುದಿಲ್ಲ. ಹೀಗೆ ಅನೇಕ ಜನರಿಗೆ ಪೊಲೀಸ್ ಕೇಸ್ ಹಾಕುವುದು, ಮಹಿಳೆಯರಿಗೆ ತೊಂದರೆ ಮಾಡುತ್ತಾ ಇದ್ದಾಳೆ. ಈಕೆ ದಬ್ಬಾಳಿಕೆ, ರೌಡಿಸಂ ಮಾಡುವುದು, ಅನೇಕ ಜನರು ಪಕ್ಷ ತೊರೆಯಲು ಮಹಿಳೆಯರು ಸಿದ್ಧರಾಗಿರುತ್ತಾರೆ. ಈಕೆಯ ದುರ್ನಡತೆ ಬಗ್ಗೆ ಪಕ್ಷದಲ್ಲಿ ಎಲ್ಲ ಹಿರಿಯರು ಬೇಜಾರಾಗಿದ್ದು ಮತ್ತು ವಿಡಿಯೋಗಳು ವೈರಲ್ ಆಗಿದ್ದು ಪರಿಶಿಷ್ಟ ಜಾತಿಯವರಿಗೆ ಪಕ್ಷದಲ್ಲೇ ಹೀನವಾಗಿ ನೋಡುತ್ತಿದ್ದು ಇವರ ಸಂಬಂಧ ಶಿಸ್ತು ಕ್ರಮ ಮತ್ತು ಶಿಷ್ಟಾಚಾರ ವಹಿಸಿ ಪಕ್ಷದಿಂದ ಅಧ್ಯಕ್ಷ ಸ್ಥಾನದಿಂದ ಬಳ್ಳಾರಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿ ಬೇರೆ ಒಬ್ಬರನ್ನ ನೇಮಕ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಾ ಅಧ್ಯಕ್ಷರಾಗಿ ಬೇರೆ ಒಬ್ಬರನ್ನ ನೇಮಕ ಮಾಡಬೇಕು. ಇಲ್ಲದಿದ್ದಲ್ಲಿ ಸಾಮೂಹಿಕವಾಗಿ ಪಕ್ಷದ ನಾವೆಲ್ಲ ಮಹಿಳೆಯರು ಪಕ್ಷ ತೊರೆಯಲು ಸಿದ್ಧರಿರುತ್ತೇವೆ ಎಂದು ಮಾತನಾಡಿ, ಮಂಜುಳಾ ಅವರು ನಮಗೆ ಮಂಗಳಮುಖಿಯರಿಂದ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಹಾಗೂ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಭರತ್ ರೆಡ್ಡಿ ಅವರನ್ನ ಸೋಲಿಸಲು ಷಡ್ಯಂತ್ರ ನಡೆಸುತ್ತಿದ್ದರು. ಹಾಗೂ ಕೆಆರ್ಪಿಪಿ ಪಕ್ಷದಿಂದ 20 ಲಕ್ಷ ರೂಪಾಯಿಗಳನ್ನು ಹಣ ಪಡೆದಿದ್ರೆ ಎಂದು ಮಾಧ್ಯಮದ ಮುಂದೆ ಮಾತನಾಡಿದ್ದು ಹೀಗೆ. ನಮಸ್ಕಾರ, ನಾನು ಶಾಂತ ಅಂತ, ಕರ್ನಾಟಕ ದಲಿತ ಸಂಘರ್ಷಣ ಸಮಿತಿ ರಾಜ್ಯಾಧ್ಯಕ್ಷರು. ಕರ್ನಾಟಕ ದಲಿತ ಸಂಘರ್ಷಣ ಸಮಿತಿ ರಾಜ್ಯಾಧ್ಯಕ್ಷರು. ಅಲ್ಲಿ ನಾವು ರಾಹುಲ್ ಗಾಂಧಿದು ಬರ್ತಡೇ ಇತ್ತು. ನಾವು ಕಾಂಗ್ರೆಸ್ ಆಫೀಸಿಗೆ ಹೋಗಿದ್ವಿ. ಹೋದಾಗ ಅವಶ್ಯ ಶಬ್ದದಿಂದ ಬೈದು, ಮಾದಿಗ ಸುಳೆ, ನೀನು ನೋಡ್ಕೊಂಡು ನಿನ್ನ ಕೆಪಾಸಿಟಿ ಎಷ್ಟು ಹಂಗೆ ಹಿಂಗೆ ಅಂತ ಬೈದರು ಮಂಜುಳಾ ಅವರು. ಆಮೇಲೆ ನಾವು ಮತ್ತು ನಮ್ಮ ಟೀಮ್ ಎಲ್ಲ ಇದ್ವಿ. ಅವರು ನಾವು ಬೆಳಿಬಾರ್ದಂತ ಅವರು ಉದ್ದೇಶಪೂರ್ವಕವಾಗಿ ಅವಶ್ಯ ಶಬ್ದಗಳಿಂದ ಬೈದು ನಮಗೆ ದೌರ್ಜನ್ಯ ಮಾಡಿ, ನಮಗೆ ಫೋನ್ ಮುಖಾಂತರ ಬೈದು, ನಮಗೆ ಧಮಕಿ ಹಾಕಿ, ಜೀವ ಬೆದರಿಕೆ ಹಾಕಿ, ನಮ್ಮ ಟೀಮ್ಗೆಲ್ಲ ಮಂಗಳಮುಖಿಯರ ಕೂಟ ಎಲ್ಲ ಬಯಸಿ ನಮಗೆ, ಮತ್ತು ಆಮೇಲೆ 200 ಜನ ರೌಡಿ ಇದ್ದಾರೆ, ಅವರು ನಮ್ಮ ಮನೆ ತೂರು ನಿಮ್ಮನ್ನು ಹೊಡಿತೀವಿ, ನಿಮ್ಮನ್ನು ಸುಟ್ಟಾಕ್ತೀನಿ, ನಿಮ್ಮನ್ನು ಬಿಡಲ್ಲ ಅಂತ ಎಲ್ಲ ಹೆಣ್ಮಕ್ಳಿಗೆ ಬೆದರಿಕೆ ಹಾಕಿ ಭಾಳ ದೌರ್ಜನ್ಯದಿಂದ ನಮಗೆ ಹಿಂಸೆ ಮಾಡ್ತಾ ಇದ್ದಾಳೆ. ನಮ್ಮ ತಿರುಗಾಟ ಸಂಘಟನೆಯರಿಗೆ ಮತ್ತು ನಮ್ಮ ಹಿಂದೆ ಟೀಮ್ ಇರೋರಿಗೆಲ್ಲ ಜೀವ ಬೆದರಿಕೆ ಹಾಕಿದ್ದಾಳೆ. ಪಕ್ಷ ಸಂಘಟನೆ ಬೆಳೆಸಬಾರ್ದು ಅನ್ನಂಗೆ ಮಾಡ್ತಾ ಇದ್ದಾಳೆ. ಮತ್ತು ಅದಕ್ಕೋಸ್ಕರಗೆ ನಾವು 20 ಲಕ್ಷ KRPR ಮೇಡಮ್ ಹತ್ರ, ಅರುಣಾಲಕ್ಷ್ಮಿ ಮೇಡಮ್ ಹತ್ರ 20 ಲಕ್ಷ ಇಸ್ಕೊಂಡಿದ್ದಾಳೆ ಆವಾಗ ಎಲೆಕ್ಷನ್ನಲ್ಲಿ. ಏನಂತಂದರೆ ಆಕಿನೇ ದೌರ್ಜನ್ಯ ಮಾಡಿ ಪಕ್ಷದಲ್ಲಿ ಬಂದರೆ ಓಡಾಡಿಸಿ ಬಡಿತೀನಿ ಅಂತ ಹೇಳ್ತದಾಳ. ನಾವು 30 ವರ್ಷದಿಂದ ಪೋಸ್ಟ್ಗಳೆಲ್ಲ ತಗೊಂಡ್ವಿ, ಎಲ್ಲ ಸಕ್ರಿಯವಾಗಿ ಮಾಡ್ಕೊಂತ ಬಂದೀವಿ ನಾವು. ಆದರೆ ನಮಗೆ ಅಷ್ಟು ದೌರ್ಜನ್ಯ ಮಾಡ್ತಾಯಿದ್ದಾಳ. ಆ ಮೇಡಮ್ ಬಂದು ನನಗೆ ಏನಮ್ಮ ಸಪೋರ್ಟ್ ಮಾಡ ಅಂತ ನಮ್ಗೆ ಒಂದು ಸ್ಯಾಲ್ವ್ ಹಾಕಿ ಕರ್ಕೊಂಡ್ಲ, ಅಷ್ಟೇ ಬಿಟ್ಟು. ಆಮೇಲೆ ಭರತ್ ರೆಡ್ಡಿ ಸಾರ ಹಿಂದೆ ನಾನು ಎಲ್ಲ ಗ್ಯಾರಂಟಿ ಕಾರ್ಡು ಓಣಿಗೆಲ್ಲ ಹಂಚಿದ್ದೀನಿ. ಏನು ಒಂದು ವಾರದ್ರಾಗೆ ಇದಾಯಿತು. ಅಷ್ಟಕ್ಕೆ ನಾನು ಪಕ್ಷದಿಂದ ಓಡಾಡಿಸಿ ಬಡಿತೀನಿ ಪಕ್ಷಕ್ಕೆ ಬಂದರೆ ಅಂತ ಇದೇ ರೀತಿಯೇ ಧಮಕಿ ಹಾಕ್ತಾಳ. ಪ್ರತಿ ಒಂದಕ್ಕೆ ನಾವು ಎಲ್ಲಿ ಕಾಣ್ತೀವಿ ಅಲ್ಲಿ ಧಮಕಿ ಹಾಕ್ತಾಳ. ಅದಕ್ಕೋಸ್ಕರಾಗಿ ಎಲ್ಲ ಮುಖಂಡರಿಗೆ ನಿಮಗೆ ಮನವಿ ಮಾಡ್ಕೊತ ಇದ್ದೀನಿ, ದಯಮಾಡಿ ಆಯಮ್ಮನ ಅಧ್ಯಕ್ಷರ ಪೋಸ್ಟ್ಲಿಂದ ಚೇಂಜ್ ಮಾಡ್ಬೇಕಂತ ನಾವು ಸ್ಥಾನದಿಂದ ತೆಗೆದು ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ.